ಮಲ್ಕೊಳ್ಳಿ. ಅದು ನಾನು ನಿಮ್ಮ ಅಪ್ಪ ಇಂಥವ ಕಾಸು ತಗೋಬೇಕು ಅಂತ ತಗೊಂಡಿಲ್ಲ. ಅಪ್ಪಯ್ಯ ಅಂತ ಹೇಳ್ಬೇಡಿ. ನನಗೆ ಯಾರ ಮುಖನೂ ನೋಡಕ್ ಇಷ್ಟ ಇಲ್ವೋ ಆ ವ್ಯಕ್ತಿನ ಇಲ್ಲಿಗೂ ಬರೋ ಹಾಗೆ ಮಾಡಿದಿರ. ವೆರಿ ಗುಡ್. ನನಗೇನು ಆಗಲ್ವೋ ಅದೇ ಮಾಡಿ ರೂಢಿ ಅಲ್ವಾ ನಿಮ್ಗೆ? ಅಲ್ಲ ಮಿಸ್ಸು, ನಾನು ಅದನ್ನ ಬೇಕಂತ ಮಾಡಿಲ್ಲ. ಮತ್ತೆ ಹೇಳಿ, ಅದೇನು ಹೇಳ್ಬೇಕೋ ಹೇಳಿ. ಈ ಸಲ ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಮಾವ ಅಳಿಯಂದ್ರು ಅಂತ ಸಂಬಂಧನ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಮುಂದೆ ಏನ್ ಮಾಡ್ಬೇಕು ಅಂತ ಉದ್ದೇಶ ಇದೆ? ಆ ಮನುಷ್ಯ ನಮ್ಮನೆಗೆ ಬಂದ್ರೇನೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇನ್ನು ಈ ಮನೆಗೆ ಕೂಡ್ಕೊಂಡು ತೂರಾಡ್ಕೊಂಡು ಬಂದಿದ್ದಾನೆ. ಕರೆಕ್ಟು. ನಾನು ಆ ವ್ಯಕ್ತಿನ ಅಪ್ಪಯ್ಯ ಅಂತಾನೂ ಒಪ್ಕೊಂಡಿಲ್ಲ, ನಿಮ್ನ ಗಂಡ ಅಂತಾನೂ ಒಪ್ಕೊಂಡಿಲ್ಲ. ನೀವು ಮಾವ ಅಳಿಯಂದ್ರು ಅನ್ನೋ ಸಂಬಂಧನ ಕೊಂಡಾಡ್ಕೊಂಡ್ರೆ ನನಗೇನು? ಏನಾದ್ರೂ ಮಾಡ್ಕೊಳ್ಳಿ, ನಾನ್ಯಾಕೆ ತಲೆ ಕೆಡ್ಸ್ಕೋಬೇಕು? ನೀವ್ಯಾಕೆ ತಲೆ ತೆಗಿಸ್ತಿದ್ದೀರಾ? ನಿಮ್ನ ಪ್ರೀತಿಸಿದಕ್ಕೆ ನಾನ್ ತಲೆ ತೆಗಿಸ್ಬೇಕು. ನೀವು ಬಡ್ಡಿ ವಸೂಲಿ ಮಾಡಬೇಡಿ ಅಂದ್ಮೇಕೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ಮಿಸ್ಸು. ಅವಂಗೆ ಬೇರೆ ಲೆಕ್ಕ ಕೊಡ್ಬೇಕಿತ್ತು. ಅದಕ್ಕೆ ಹುಡುಗರು ಇನ್ನೊಬ್ರ ಹತ್ರ ದುಡ್ಡು ಕಿತ್ಕೊಂಡು ಅದನ್ನ ಬಡ್ಡಿ ದುಡ್ಡು ಅಂತ ಕೊಟ್ರಾ? ನಿಮ್ಮ ಅವನ ಪ್ರಕಾರ ಇದನ್ನ ನೀವು ನನ್ನ ಮೆಚ್ಚಕ್ ಮಾಡಿದ್ದೀರಾ. ಶಾಬಾಷ್. ಇಲ್ಲ ನಾನೇ ಕೆಟ್ಟವಳು. ನನ್ನ ಹತ್ರ ಏನೋ ಸುಳ್ಳು ಹೇಳಿ ಪ್ರೀತಿಸಿದ್ರಿ, ನಿಮ್ಮ ಅವನ ಹತ್ರನೂ ಸುಳ್ಳು ಹೇಳ್ಬೇಕಿತ್ತಾ? ನೋಡಿ, ನೀವಿದೆಲ್ಲ ಮಾಡಿ ನನ್ನ ಮೆಚ್ಚಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದಕ್ಕೆ ನೀವು ಪ್ರೀತಿ ಅಂತ ಹೆಸರು ಕೊಟ್ಟು ನಿಜವಾದ ಪ್ರೀತಿಗೆ ಅವಮಾನ ಮಾಡಬೇಡಿ. ಪ್ರೀತಿಗೆ ಪ್ರಾಮಾಣಿಕತೆ ಮುಖ್ಯ, ಅದೇ ಇಲ್ಲ ನಿಮ್ಗೆ. ಜೀವನದಲ್ಲಿ ಗುರಿ ಇಲ್ಲ, ಕೆಲಸ ಇಲ್ಲ, ಪ್ರೀತಿ ಮಾತ್ರ ಬೇಕು. ನಾಚಿಕೆ ಆಗಲ್ವಾ? ಸ್ನೇಹ ಹಂಗೆ ಮಾತಾಡಿಳ. ಅಯ್ಯಯ್ಯೋ, ನೀವು ಬೇಸರ ಮಾಡ್ಕೋಬೇಡಿ. ನಿಮಗೆ ಗೊತ್ತಲ್ವೇ ಅವಳಿಗೊಸಿ ಮೂಗಿನ ಮ್ಯಾಗೆ ಕ್ವಾಪ ಅಂತ. ಆದ್ರೂ ಗಂಡನಿಗೆ ಹಿಂಗೆಲ್ಲ ಅನ್ಬಾರ್ದಿತ್ತು. ನಾನು ಅವಳಿಗೆ ಹೇಳ್ತೀನಿ ಬಿಡಿ. ಅಯ್ಯವ್ವ, ನೀವು ಹೇಳಿದ್ರೆ ಅವಂತ ಚಾಡಿ ಹೇಳ್ತೆ ಅಂತ ಮತ್ತೆ ಬೈದಾರ ಅಷ್ಟೇ. ಅದು ಯಾವಗಳಿಗೆಲ್ಲ ಒಳ್ಳೆ ಮೆಸ್ಸು ಅಂತ ಕರೆದ್ರು ಏನೋ. ನಿಮ್ಮ ನೋಡಿದರೆ ಈ ಸ್ಕೂಲ್ ಐಕಳು ನೋಡ್ದಂಗೆ ಆಯ್ತದೆ. ಆಡ್ಕೋತಿದ್ದೀರವ, ನಂಗೆ ಕರೆದಿದ್ದು ಮಿಸ್ಸು ಅಂತಲ್ಲ. ಸದ್ಯ ಅವಳ ಕೈಗೆ ಬೆತ್ತ ತಗೊಳ್ದಿದ್ರೆ ಸಾಕು. ಮತ್ತಿನ್ನೇನು, ನಿಮ್ಮ ಕಡೆ ತೆಪ್ಪೇ ಇಲ್ಲ ಅಂತಲೂ ಹೇಳಕ್ಕೆ ಹಾಕಿಲ್ಲ, ಅವಳು ಮಾಡಿದ್ದು ಸರಿ ಅಂತಲೂ ಹೇಳಕ್ಕೆ ಹಾಕಿಲ್ಲ. ಇದನ್ನು ಹೆಂಗೆ ನಿಭಾಯಿಸೋದು ಹೇಳಿ? ಅವ್ವ, ನೀನ್ ಫೋನ್ ಯಾಕೆ ಸರಿಯಾಗಿ ಚಾರ್ಜ್ ಆಗ ಕೊಕ್ಕೋ ಮಾತಾಡ್ಸಕ್ಕಿಲ್ಲ. ಇವಳು ಕೊಕ್ಕ, ಅವಳು ಮೆಸ್ಸು. ಸರಿಯಾಗದೆ. ಅವ ನನ್ನ ಹಣೆ ಮ್ಯಾಕೆ ಏನೋ ಬರ್ದೈತವ. ನಾನು ನೋಡಿದ್ರೆ ಯಾರು ಮಾತಾಡಬಾರ್ದು, ಕೋಪ ಮಾಡ್ಕೋಬೇಕು ಅಂತ.
ಸ್ನೇಹ ಸುಮ ಸಹನ ಅವರು ಮೇಷ್ಟ್ರು ಯಾರೂ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ನನ್ನ ಪುಣ್ಯಕ್ಕೆ ನೀವು ಒಬ್ಬರನ್ನ ಮಾತಾಡ್ತಿದ್ದೀರಲ್ಲ ಅದೇ ಖುಷಿ. ಹಂಗಂತ ನಿಮ್ಮ್ಯಾಗ ನನಗೇನು ಪಾಪ ಇಲ್ಲ ಅಂತ ತಿಳ್ಕೊಬೇಡಿ. ಅಯ್ಯೋ ಬಾ, ನಾನು ಹೇಳ್ತಿರೋದು ದಿಟ್ಬೆ. ನಮ್ಮನ್ನ ಯಾಕೆ ಯಾರು ಮಾತಾಡಿಸ್ತಾ ಇಲ್ಲ ಅಂತ ಯೋಚನೆ ಮಾಡೋಕ್ಕಿಂತಲೂ ನಮ್ಮಿಂದ ಏನು ತಪ್ಪಾಗದೆ ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಲ್ವೇ? ಹಂಗಾದ್ರೆ ನಾನು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲವಾ? ಅದನ್ನ ನಾನು ಹೆಂಗೆ ಹೇಳಿ, ಅದೆಲ್ಲ ಅವ್ರವ್ರ ಮನ್ಸಿಗೆ ಬಿಟ್ಟಿದ್ದು. ನಿಮಗೆ ನಿಮ್ಮವ್ವ ಸ್ನೇಹ ಇಬ್ಬರು ಮುಖ್ಯವೇ. ನಂಗೆ ಗೊತ್ತಿರೋ ಹಂಗೆ ಬಂಗಾರಮ್ಮನವರು ನ್ಯಾಯವಾಗಿ ನಡ್ಕೊಳ್ಳೋರು. ಸ್ನೇಹ ಸ್ವಾಭಿಮಾನಕ್ಕೆ ಹೆಚ್ಚು ಬೆಲೆ ಕೊಡೋಳು. ನಿಮ್ಮ ದಾರಿಗೆ ಅವಳನ್ನು ತರೋದು ಖುಷಿ ಕಷ್ಟನೇಯ. ನನ್ನ ದಾರಿಗೆ ಬೇಡ ಬೇಡ, ನಾನೇ ಮೆಸ್ ದಾರಿಗೆ ಹೋಗ್ತೀನಿ. ಒಪ್ಕೊಳ್ಳೋದು ಕಷ್ಟವೇ. ಅವಳಿಗೆ ಮೊಂಡ್ತನ ಆಟ ಪಸಿ ಜಾಸ್ತಿನೇಯ. ನಂತವ್ ಜಗಳ ಆಡ್ದಾಗ್ಲೂ ಅವಳನ್ನ ಸಮಾಧಾನ ಮಾಡಕ್ಕೆ ನನಗೆ ಸಾಕಾಗೋಯ್ತಿತ್ತು. ಹೌದು, ಸಾನೇ ಆಟ ಮೆಸ್ದು. ಆದರೂ ಅವಳ ಮನಸ್ಸು ಮಗಿನಂಗೆ. ಸಮಾಧಾನ ಮಾಡೋ ಕಲೆ ನಮಗೆ ಗೊತ್ತಿರಬೇಕು. ಅವ್ವ, ನಂಗೆ ಕಲೆನ ಹೇಳ್ಕೊಡವ? ನಂಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತೀನಿ. ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಅವ್ವ, ಮೊದಲು ನೀವು ತಾವೊಂದು ಕರೆಯೋದು ಬಿಡವ, ಒಂಥರ ಆಯ್ತದೆ. ಸರಿನಪ್ಪ. ಮೊದಲನೇದ್ದು, ನಮ್ಮ ಸ್ನೇಹಂಗೆ ಏನು ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋ ಅನ್ಕೊಂಡ್ರೆ ಆಗಕ್ಕಿಲ್ಲ. ಮೊದಲು ನೀನೊಂದು ಕೆಲಸ ಹುಡುಕ. ಎರಡನೇದು, ನೀನು ಇಲ್ಲಿ ಗಂಟ ಹೇಳಿರೋ ಸುಳ್ಳುಗಳ ಬಗ್ಗೆ ತಲೆ ಕೆಡಿಸಿಗಳ್ದೆ ಇನ್ನು ಮುಂದೆ ಸುಳ್ಳುಗಳು ಹೇಳ್ಬಾರ್ದು. ಸತ್ಯ ಬಿಟ್ಟು ನಿನ್ನ ಬಾಯಿನಾಗೆ ಏನು ಬರಬಾರ್ದು. ಮೂರನೇದು, ತೆಪ್ಪಾದಾಗ ವಾದ ಮಾಡ್ದಿರ ಅದನ್ನು ಒಪ್ಕೊಂಡ್ಬಿಡ್ಬೇಕು. ಮತ್ತು ಅದೇ ತೆಪ್ಪು ಆಗ್ದಂಗೆ ನೋಡ್ಕೋಬೇಕು. ನಾಲ್ಕನೇದು, ಹತ್ತನೇದು, ಅವ ಇನ್ನೂ ಆಯ್ತಾ? ಅಯ್ಯ, ಇದೇ ವಿಚಾರವೇ ಮುಖ್ಯವಾದ್ದು. ಸ್ನೇಹಂಗೆ ಓದೋದು ಅಂದರೆ ಸ್ಯಾನ ಇಷ್ಟ ಅಲ್ವೇ? ಅವಳು ನಿನ್ನ ನೋಡಿದಾಗೆಲ್ಲ ಒಂದು ಪುಸ್ತಕ ತಗೊಂಡು ಓದ್ಕೊಂಡು ಕೂತ್ಕೊಂಡ್ಬಿಡು. ಮತ್ತು ಅದುವೇ ನಾಟಕ ಆಡ್ದಂಗೆ ಆಗ್ತಿದ್ದಾರವ. ನಾಟಕನ ಹೆಂಗೆ? ಓದಕ್ಕೆ ಬರದೆ ಪುಸ್ತಕ ಮಾಡ್ಕೊಂಡು ಕೂತ್ಕೊಂಡ್ರೆ ತೆಪ್ಪಲ್ವೇ? ಏನ? ನಂಗೆ ಓದಕ್ಕೆ ಬರೋಕ್ಕಿಲ್ಲವ. ನಾನು ಶಾಲೆಗೆ ಹೋಗಲಿಲ್ಲ. ಏನಮ್ಮ ಇದು ಇಷ್ಟೊಂದು ಮಾತುಗಳು? ವಯಸ್ಸಾಯ್ತಲ್ಲಪ್ಪ, ಇದೇ ತಾನೇ ನಮ್ಮ ರುಷ್ಟಾನ್ನ. ಹೊಟ್ಟೆ ತುಂಬ ಊಟ ಮಾಡ್ತೀವೋ ಬಿಡ್ತೀವೋ, ಆದರೆ ಕೈ ತುಂಬ ಮಾತ್ರೆ ಅಂತೂ ತಗೊಳ್ಳೇಬೇಕು. ಇದ್ಯಾವುದಕ್ಕೆ? ಅದು ಬಿಡೋ,
ಏನಿವತ್ತು ಈ ಅಮ್ಮನ ಹತ್ರ ಮಾತಾಡಬೇಕು ಅಂತ ಪುರ್ಸತ್ ಮಾಡ್ಕೊಂಡು ಬಂದಿದ್ಯಾ? ಏನು ವಿಷಯ? ಏನಿಲ್ಲ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಏನು? ನನ್ನ ಮದುವೆ ಆದಮೇಲೆ ಆ ಜ್ಯೋತಿಷ್ಗಳನ್ನ ಕಳಿಸಿದ್ಯಲ್ಲಮ್ಮ, ಹಾಂ. ಅವರು ಆಗ ನಮ್ಮ ಗ್ರಹಗತಿಗಳು ಸರಿ ಇಲ್ಲ, ಮದುವೆ ಆದಮೇಲೆ ಯಾವುದೇ ಶಾಸ್ತ್ರಗಳು ಮಾಡಬಾರ್ದು ಅಂತ ಹೇಳಿದ್ರಲ್ಲ. ಹಾಂ, ಅದಕ್ಕೇನೀಗ? ಇನ್ನೂ ಎಷ್ಟು ದಿನ ಸರಿ ಇಲ್ಲ ಅಂತ ಕೇಳಬೇಕಿತ್ತು. ಅಯ್ಯೋ, ಒಳ್ಳೆ ಕತೆ. ನಾನು ಬೆಳಿಗ್ಗೆ BP ಮಾತ್ರೆ ತೊಗೊಂಡೋ, ಶುಗರ್ ಮಾತ್ರೆ ತೊಗೊಂಡೋ ಅಂತಲೇ ನನಗೆ ನೆನಪಿರಲ್ಲ. ಇನ್ನು ಇದೆಲ್ಲ ಎಲ್ಲೋ ನೆನಪಿರುತ್ತೆ. ಅತ್ತೆ, ನೀವು ನೀರಿನ ಲೋಟನೂ ಮರ್ತು ಬಂದಿದ್ದೀರಾ. ತಕೊಳ್ಳಿ ಮಾತ್ರೆ ನಮಗೆ. ಇರಲಿ ಬಿಡಮ್ಮ, ನಾನು ಆಮೇಲೆ ತೊಗೊಳ್ತೀನಿ. ಪರವಾಗಿಲ್ಲ ಅತ್ತೆ, ತಕೊಳ್ಳಿ. ನೀವು ಮೊದಲು ಮಾತ್ರೆ ನಮಗೆ ರೀ, ನೀವು ಆಮೇಲೆ ಮಾತಾಡ್ಬೋದು. ನೀವು ನುಂಗಿ ಅತ್ತೆ, ತಕೊಳ್ಳಿ. ಅಯ್ಯೋ, ಇದು ತಿಂಡಿ ತಿಂದಾದ್ಮೇಲಮ್ಮ ತಗೊಳ್ಳೋದು. ತಿಂಡಿ ರೆಡಿ ಆಗಿದೆಯಾ? ಅಮ್ಮ, ನಾನು ಕೇಳಿದ್ದಕ್ಕೇನು ಹೇಳಲೇ ಇಲ್ಲ. ಹೇಳಕ್ಕೇನಿದೆಯೋ, ಜ್ಯೋತಿಷಿಗಳು ಹೇಳಿದ್ದು ಸರಿಯಾಗೇ ಇದೆ. ನಿಮ್ಮಿಬ್ಬರು ಜಾತಕದಲ್ಲಿ ಏನೋ ಸಮಸ್ಯೆ ಇದೆ. ಅದೇಮ್ಮ, ಎಷ್ಟು ದಿನ ಅಂತ? ಯಾಕೋ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಮುರಳಿ? ಗ್ರಹಗತಿಗಳೆಲ್ಲ ಸರಿ ಹೋದ್ಮೇಲೆ ಅವರೇ ಹೇಳ್ತಾರೆ. ಅಮ್ಮ, ಈ ವಿಷಯಕ್ಕೆಲ್ಲ ಯಾರನ್ನ ಪರ್ಮಿಷನ್ ಕೇಳ್ತಾರ ಹೇಳು? ನಾನೇನೋ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕೇಳ್ತೀನಿ ಅಷ್ಟೇ. ಆ ಜ್ಯೋತಿಷಿಗಳ ನಂಬರ್ ಕೊಡಿ, ನಾನೇ ಮಾತಾಡ್ತೀನಿ. ಏ ಮುರಳಿ, ಯಾಕೋ ಹೀಗೆ ಆಡ್ತಿದ್ಯಾ? ಅವ್ರು ಏನು ಅಂದ್ಕೊಳ್ಳಲ್ಲ ಹೇಳು. ಯಾರು ಏನಾದರೂ ಅಂದ್ಕೊಳ್ಳಿ, ನನಗೂ ನನ್ನ ಜೀವನ, ನನ್ನ ಸಂಸಾರ ಶುರು ಮಾಡಬೇಕು ಅನ್ನೋ ಆಸೆ. ಆ ಜ್ಯೋತಿಷಿ ಹತ್ರ ನಾನೇ ಮಾತಾಡಿ ಕರೆಸ್ತೀನಿ. ನೋಡಪ್ಪ, ನೀನು ದಿಟ್ವಾಗೂ ನಿಂಗೆ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ವಾ? ಇಲ್ಲವಾ. ಮತ್ತೆ ಅವಳ್ತಾವ್ ಯಾಕಪ್ಪ ಸುಳ್ಳು ಹೇಳ್ದೆ? ನಾನಲ್ಲವಾ, ಹುಡುಗರೆಲ್ಲ ಸೇರಿ ನಾನು ಡಿಗ್ರಿ ಮಾಡೀವ್ನಿ, ವ್ಯವಸಾಯದ ಬಗ್ಗೆ ಓದ್ಕೊಂಡಿವ್ನಿ ಅಂತೆಲ್ಲ ಅಪ್ಸ್ಬಿಟ್ರು. ಅಯ್ಯೋ ಚಾಮುಂಡವ್ವ, ಅಯ್ಯೋ, ಇದ್ಯೆ ಇಸ್ಯದಾಗೆ ಯಾರ ಸುಳ್ಳು ಹೇಳ್ತಾರೇನಪ್ಪ? ನಿಂಗೊಂದು ಈಟು ಓದಕ್ ಬರಕ್ಕಿಲ್ವಾ? ಅಯ್ಯೋ, ಇವ್ರು ಮಾಡ್ಲಿ ಅವ್ವ, ಇದೊಂದು ಬಿಟ್ರೆ ಬೇರೇನು ಓದಕ್ ಬರಕ್ಕಿಲ್ಲವ. ಇದಾಗಕ್ಕಿಲ್ಲ, ಇದು ಬಗೆಹರಿಯೋಂಗೆ ಕಾಣ್ತಿಲ್ಲ. ಅಯ್ಯೋ ದೇವ್ರೆ, ಚಾಮುಂಡವ ಇವನ್ ಮಾಡ್ಲಿ. ಅವ, ನೀವು ಆಗ್ಲಿಂದ ಹೇಳಿದ್ನೆಲ್ಲ ತಲೆಗೆ ಮಡ್ಕೊಂಡಿವ್ನಿ, ಇನ್ಮ್ಯಾಕೆ ಹಂಗೆ ನಡ್ಕತೀನಿ ಕೂಡ. ಇವನಪ್ಪ ನೀನು, ನಾನು ಇಲ್ಲಿ ಗಂಟೆ ಹೇಳಿದ್ರಾಗೆ ಏನಾರು ಒಂದು ಈಟು ವ್ಯತ್ಯಾಸ ಆದ್ರೂ ನನ್ನ ಮಗಳು ಒಪ್ಕೊತಾಳೆ. ಆದ್ರೆ ಓದಿ ನಿಸಿದಾಗ ಮಾತ್ರ ನಮ್ಮ ಪ್ರಾಣ ಒಪ್ಕೊಳಕ್ಕಿಲ್ಲ. ಅಯ್ಯೋವ, ಅವಳಿಗೆ ಗೊತ್ತಾದ್ರೆ ಇವನ್ ಮಾಡ್ತಾಳೋ ಇವನು. ಈಗ ಏನವ ಮಾಡ್ಲಿ? ಮೊದ್ಲೇ ನನ್ನ ಕೋಪ ಮಾಡ್ಕೊಂಡವಳೆ. ಮಾಡ್ಕೊಳ್ದೆ ಇರ್ತಾಳ? ನೀನ್ ಮಾಡಿರೋದಕ್ಕೆ ನನ್ಗೆ ಕೋಪ ಬರ್ತೈತೆ. ಕ್ಷಮಿಸ್ಬಿಡಪ್ಪ, ಏನೋ ಕೂಗಾಡ್ಬಿಟ್ಟೆ. ಇಲ್ಲವ, ನಾನು ಮಾಡಿರೋ ತಪ್ಪಿಗೆ ನೀವು ಕೋಪ ಮಾಡ್ಕೊಳೋದು ಸರಿನೇಯ? ಈಗ ಈಗ ಒಂದು ಕೆಲಸ ಮಾಡು. ನೀನು ಸೀದಾ ಸ್ನೇಹಿತಕ್ಕೆ ಹೋಗಿ ಸತ್ಯ ಹೇಳ್ಬಿಡು. ಸುಳ್ಳಿನ ಹಾರ ಪೋಣಿಸ್ಬಿಟ್ಟಿದ್ಯಾ, ಈಗ ಅದನ್ನ ಸರ್ ಮಾಡ್ಬೇಕು ಅಂತಂದ್ರೆ ದಿಟ ಹೇಳಲೇಬೇಕು. ಮೊದ್ಲೋಗಿ ದಿಟ ಹೇಳು.
ಆಮ್ಯಾಕೊಂದು ಕೆಲಸ ಹುಡುಕ್ಯ ಇವೆರಡು ಮಾಡು, ಅವಳ ಕೋಪ ಕಡಿಮೆ ಆಯ್ತದೆ. ಅಯ್ಯೋ ತಾಯಿ ಚಾಮುಂಡವ್ವ, ಇವನ್ ತಂದಿದ್ದವ ನನಗೆ. ಅಕ್ಕೋ ಏನ್ ಗೊತ್ತು ಅಂತೆ ನಿಮ್ಮ ಯಜಮಾನಂದು? ಅಳಿ ಅಂದ್ರೆ ಅಂದಿದ್ದೇನು, ಜೈಕಾರ ಹಾಕಿ ಅಂದಿದ್ದೇನು. ಅಕ್ಕೋ ಮಜಾ ಏನು ಅಂತಂದ್ರೆ ಬಂಗಾರಮ್ಮನವ್ರು ನೋಡ್ದಟ್ಗೆ ಬಂಗಾರಮ್ಮನವರು ನಂಬಿದ್ದರು ನಮಸ್ಕಾರ ಅಂತ ಎರಡೂ ಕೈ ಎತ್ತಿ ಮುಗ್ದಿದ್ದೇನು. ಅಬಾ ಬಾಬಾ ಬಾಬಾ. ಹಂಗೆ ಹೇಳಿದ ನಿಮ್ಮ ಬಾವ ಹ್ಞೂ ಕಂಟಿ ಮತ್ತೆ ಬಂಗಾರಮ್ಮ ಸುಮ್ಕಿದ್ರಾ? ಏನು ಹೇಳಿಲ್ವೇ? ಹೇ ಅಕ್ಕೋ, ಕಂಟಿ ತಪ್ಪಿದ್ಕೊಂಡು ಏನ್ ಮಾತಾಡ್ತಾನೆ? ಬಂಗಾರಮ್ಮ ಮಾತ್ರ ಹುಡುಕ್ಬಿಟ್ಟು ಹೋದ್ಲು. ಅಮ್ಮವ್ರೆ, ನಿಮ್ಗೆ ಯೋಟು ಕೃತಜ್ಞತೆ ಹೇಳಿದ್ರು ಸಾಲದು. ನೀವು ಕೊಟ್ಟಿರೋ ದುಡ್ಡಲ್ಲಿ ಇವತ್ತು ನಮಗೆ ಜೀವನ ಅಂತ ಆಗದೆ. ಯಾರು ನಮ್ಮದೇ ವ್ಯಾಪಾರ ಮಾಡೋಕ್ಕೆ ದುಡ್ಡು ಕೊಡದೆ ಹೋದ್ರು, ಆದರೆ ನೀವು ನಮ್ಮ ಕೈ ಕಾಪಾಡ್ಬಿಟ್ರಮ್ಮ. ಕುಡ್ತಕ್ಕೆ ಬಿದ್ದು ನನ್ನ ಗಂಡನಿಗೆ ಬುದ್ಧಿ ಹೇಳಿ ದಾರಿಗೆ ತಂದು ಸ್ವಾಭಿಮಾನದಿಂದ ಬದುಕೋದನ್ನ ಹೇಳ್ಕೊಟ್ರಿ. ಇದು ನಮ್ಮ ಕೈಲಾದ ಕಾಣಿಕೆ, ತಗೊಳ್ಳಿ ಅಮ್ಮವ್ರೆ. ವದಂಡ, ಇರಲಿ ಇರಲಿ ಇರಲಿ, ಒಳ್ಳೇದಾಗಿ. ಸ್ಯಾನೆ ಖುಷಿ ಆಯಿತು ಮಂಗ್ಲ, ಒಳ್ಳೇದಾಗಲಿ. ಸ್ವಾಭಿಮಾನ ಅನ್ನೋದು ಎಲ್ರಿಗೂ ಇರ್ಬೇಕಂತಾಯಿ. ಆದರೆ ಕೆಲವರು ಸ್ವಾಭಿಮಾನ ಅನ್ನೋ ಹೆಸರಿನಾಗೆ ಮನೆ ಹೊಡಿತಾವ್ರೆ. ಇರಲಿ, ನಿಮ್ಗೆ ಒಳ್ಳೇದಾಗಿ. ಬನ್ನಿ. ಕೋದಣ್ಣವ್ರೆ ತಗೊಳ್ಳಿ. ಇದ್ಯಾವ ದುಡ್ಡು? ನಾನು ಈ ಮನೇಲಿ ಇರೋದಕ್ಕೆ, ಇಲ್ಲಿರೋ ಅಡುಗೆ ವಸ್ತುಗಳನ್ನೆಲ್ಲ ಬಳಸ್ತಿರೋದಕ್ಕೆ, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲ ಲೆಕ್ಕ ಮಾಡಿನೇ ಕೊಡ್ತಿದ್ದೀನಿ. ನೀವೊಂದ್ಸಲ ನೋಡ್ಕೊಳ್ಳಿ. ನಿಮ್ಗೆ ಕಡಿಮೆ ಅನ್ಸಿದ್ರೆ ಹೇಳಿ, ಮಾತಾಡೋಣ. ಇಲ್ಲ ಈಗಲೇ ಹೇಳ, ನಾನು ಈ ಮನೇಲಿ ಬಳಸ್ತಿರೋ ಅಕ್ಕಿಗೆ 430 ರೂಪಾಯಿ, ಎಣ್ಣೆ, ರವೆ, ಅವಲಕ್ಕಿ ಬೇಳೆ, ತರಕಾರಿ ಒಟ್ಟು ದಿನಸಿ 1100 ರೂಪಾಯಿ, ಗ್ಯಾಸು 326, ನಾನಿರೋ ರೂಮಿನ ಬಾಡಿಗೆ 750. ನೀರಿನ ಬಿಲ್ಲು 150 ರೂಪಾಯಿ, ಎಲ್ಲ ಸೇರಿಸಿ ಒಟ್ಟು 3006 ರೂಪಾಯಿ. ಈ ಚೀಟಿಲಿ ಎಲ್ಲ ಲೆಕ್ಕ ಇದೆ, ನೋಡ್ಕೊಳ್ಳಿ. ಮನೆ ಮುರಿಯೋ ಬುದ್ಧಿ ನನಗಿಲ್ಲ. ಸ್ವಾಭಿಮಾನ ಇರೋದಕ್ಕೆ
ಇವ್ರುಗಳಿಂದ ಎಷ್ಟೇ ತೊಂದರೆ ಆದರೂ ಇಲ್ಲೇ ಇದ್ದು ಗೆದ್ದು ತೋರಿಸ್ಬೇಕು ಅಂತ ಇದ್ದೀನಿ.